ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಾಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ಬಾಲಿವುಡ್ ಆಕ್ಟ್ರೆಸ್ ಆಗಿದ್ದಂತಹ ಪೂನಂ ಪಾಂಡೆ ಅವರು ನಿಧನರಾಗಿದ್ದಾರೆ. ಸ್ನೇಹಿತರೆ, ಅವರು ನಿಧನರಾಗಲಿಕ್ಕೆ ಕಾರಣ ಏನು ಅಂತ ಎಲ್ಲ ಡೀಪಾಗಿ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಅದಕ್ಕೆ ಮುಂಚೆ ನಂದು ಸಣ್ಣ ರಿಕ್ವೆಸ್ಟ್, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಪೂನಂ ಪಾಂಡೆಯವರು ನಿಧನರಾಗಿದ್ದಾರೆ. ನಿಧನರಾಗಿದ್ದು ಯಾಕಪ್ಪ ಅಂದರೆ ಅವರಿಗೆ ಗರ್ಭಕೋಶದ ಕ್ಯಾನ್ಸರ್ ಇತ್ತಂತೆ. ಆ ಒಂದು ಉದ್ದೇಶದಿಂದ ಅವರು ತುಂಬ ದಿವಸದಿಂದ ಗರ್ಭಕೋಶದ ಒಂದು ಏನಂತಾರೆ ಆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು. ಇದು ಫೈನಲ್ ಆಗಿ ಇವತ್ತು ಡೆತ್ ಆಗಿದ್ದಾರೆ ಪೂನಂ ಪಾಂಡೆ. ಮತ್ತು ಪೂನಂ ಪಾಂಡೆ ಒಬ್ಬರು ಫೇಮಸ್ ನಟಿಯಾಗಿದ್ದು ಬಾಲಿವುಡ್ನಲ್ಲಿ ಅವ್ರದ್ದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿದ್ರು. ಮತ್ತು ಪೂನಂ ಪಾಂಡೆ ಅವರು ಹೆಸರುವಾಸಿಯಾಗಿದ್ದು ಏನಕ್ಕಪ್ಪ ಅಂದರೆ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ಗಳನ್ನ ಕೊಡಲಿಕ್ಕೆ. ಇವರು 2011 ವರ್ಲ್ಡ್ ಕಪ್ ಟೈಮ್ನಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಏನಪ್ಪ ಅಂದರೆ, ಒಂದು ವೇಳೆ ಭಾರತ ಏನಾದರೂ ವರ್ಲ್ಡ್ ಕಪ್ಪನ್ನು ಗೆದ್ದರೆ ನಾನು ಬೆತ್ತಲೆಯಾಗಿ ಗ್ರೌಂಡ್ ಸುತ್ತ ಓಡಾಡ್ತೀನಿ ಅಂತ ಹೇಳಿಬಿಟ್ಟು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಮತ್ತು ಒಂದಷ್ಟು ಬೋಲ್ಡ್ ಫೋಟೋಶೂಟ್ಗಳನ್ನ ಮಾಡಿಸೋದ್ರಲ್ಲಿ ಇವರು ವೆರಿ ಫೇಮಸ್ ಅಂತಲೇ ಹೇಳ್ಬೋದು. ಅಂತಹ ಒಬ್ಬರು ಪೂನಂ ಪಾಂಡೆ ಇವತ್ತು ನಿಧನರಾಗಿದ್ದಾರೆ. ಅವರು ಮೂಲತಃ ಎಲ್ಲಿವರಪ್ಪ ಅಂದರೆ ಉತ್ತರ ಪ್ರದೇಶದ ಕಾನ್ಪುರ್ ಅವರು. ಮತ್ತು ಈ ಒಂದು ಇದರಲ್ಲಿ ಇನ್ನೊಂದೇನು ಹೇಳಬೇಕು ಅಂದರೆ, ಅವರು ಹುಟ್ಟಿದ ಡೇಟು 11 ಮಾರ್ಚ್ 1991. ಅಂದರೆ ಅವರಿಗೆ 32 ವರ್ಷ ತುಂಬಿ 33ನೇ ವರ್ಷ ರನ್ನಿಂಗಲ್ಲಿತ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ಅವರು ನಿಧನರಾಗಿದ್ದು ಎಲ್ಲರಿಗೂ ಬೇಸರದ ಸಂಗತಿ. ಇನ್ನೂ ಅವರು ಮದುವೆ ಆಗಿರಲಿಲ್ಲ. ಮದುವೆನೇ ಆಗಿರ್ದಿರ ಹೋಗಿದ್ದು ತುಂಬ ಬೇಜಾರು ಅಂತ ಎಲ್ರಿಗೂ ಆಗುತ್ತೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಏನು ಅನ್ನಿಸ್ತು? ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಇನ್ನೊಂದು ವಿಷಯ ನಿಮಗೆ ಏನು ಹೇಳಬೇಕು ಅಂತಂದರೆ, ಈ ಬಾಲಿವುಡ್ನ ಕೆಲವು ಹೀರೋಯಿನ್ಗಳಾಗಲಿ ಡೈರೆಕ್ಟರ್ಗಳಾಗಲಿ ಇವರೆಲ್ಲ ಕೆಲವೊಂದು ಈ ಅಶ್ಲೀಲ ಅವತಾರವನ್ನು ಬಿಡಬೇಕು. ಅಂದರೆ ನೋಡಿ, ಈ ಪೂನಂ ಪಾಂಡೆ ಥರ ಚಿಕ್ಕ ಬಟ್ಟೆ ಹಾಕೋದು ಇದೆಲ್ಲ ಬಿಡಬೇಕು. ಇವತ್ತು ಸತ್ತೋಗಿದ್ದಾರೆ, ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡಬಾರ್ದು ಅನಿಸಿದ್ರು ಕೂಡ ಪೂನಂ ಪಾಂಡೆ ಅವ್ರನ್ನ ನಾವು ಜ್ಞಾಪಕನೇ ಮಾಡ್ಕೊತಿದ್ದಿಲ್ಲ. ಆದರೆ ಇವತ್ತು ಈ ಒಂದು ಕಾರಣಕ್ಕೆ ಜ್ಞಾಪಕ ಮಾಡ್ಕೊಂಡಿದ್ದೀವಿ. ಈ ಬೋಲ್ಡ್ ಫೋಟೋಶೂಟು ಇವೆಲ್ಲ ಬಿಡಬೇಕು ಸ್ನೇಹಿತರೆ. ಅದು ಬೇರೆ ಇವ್ರ ಹತ್ರ ಬೇರೆ ಮಕ್ಕಳಿಗೆ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ತರಹದ ಇದನ್ನೆಲ್ಲ ಹಿಂದಿಯವರು ಬಿಟ್ಟರೆ ಒಳ್ಳೆಯದು. ನಮ್ಮ ಕನ್ನಡದಲ್ಲಿ ಆ ಥರದ ಯಾವುದೂ ಇಲ್ಲ. ಅಂದರೆ ಆ ಥರ ನ್ಯೂಡ್ ಫೋಟೋಶೂಟ್ಗಳಾಗಲಿ ಮತ್ತು ಅರೆಬೆತ್ತಲೆಯ ಫೋಟೋಶೂಟ್ ಇವೆಲ್ಲ ಇಲ್ಲ. ಇದು ಒಳ್ಳೆಯದು ಸ್ನೇಹಿತರೆ. ನಿಮಗೇನು ಅನಿಸುತ್ತೆ ಈಕೆ ನಿಧನ ಆಗಿರೋದು? ಕಾಮೆಂಟ್ ಮಾಡಿ. ಮತ್ತು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ. ಹಾಯ್ ಫ್ರೆಂಡ್ಸ್, ಆಮೇಲೆ ಈ ವಿಡಿಯೋದಲ್ಲಿ ಇನ್ನೊಂದು ವಿಷಯ ಹೇಳಿದ್ದೀನಿ. ಪೂನಂ ಪಾಂಡೆ ಅವರ ಮದುವೆ ಆಗಿಲ್ಲ ಅಂತ. ಸಾರಿ. ಪೂನಂ ಪಾಂಡೆಯವರ ಮದುವೆ 2020ನೇ ಇಸ್ವಿಯಲ್ಲಿ ಬಹುಕಾಲದ ಬಾಯ್ ಫ್ರೆಂಡ್ ಆಗಿದ್ದಂತಹ ಸ್ಯಾಮ್ ಅವರ ಜೊತೆ ಆಗಿತ್ತು ಸ್ನೇಹಿತರೆ. ಇಷ್ಟೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.